ಪ್ರಜ್ವಲ್ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷಗಳೆಲ್ಲವೂ ಕೂಡ ಈ ಕಡೆ ಮುಗಿಬಿದ್ದಿದ್ರೆ ರಾಜ್ಯ ಸರ್ಕಾರದ ವಿರುದ್ಧ, ಕಾಂಗ್ರೆಸ್ನಲ್ಲಿ ಮಗದೊಂದು ಕಡೆ ಏನಪ್ಪಾ ವಿಚಾರ ಚರ್ಚೆ ಅಂದ್ರೆ ಅದು ಸಿಎಂ ಕುರ್ಚಿ ಮೇಲಾಟ ಜೋರಾಗ್ತಾ ಇರೋದು. ಲೋಕಸಮರದ ನಂತರ ಕಾಂಗ್ರೆಸ್ ಪಾಳ್ಯದಲ್ಲಿ ಕುರ್ಚಿ ಕಿತ್ತಾಟದ ಸುಳಿವು ಸಿಕ್ಕಿದೆ. ಡಿಕೆಶಿ ಪರ ಒಕ್ಕಲಿಗ ದಳ ಪ್ರಯೋಗಕ್ಕೆ ರಂಗ ತಾಲೀಮು ಶುರುವಾಗಿದ್ಯಾ ಅನ್ನೋ ಕುತೂಹಲ ಇದೆ. ಡಿಸಿಎಂ ಡಿಕೆಶಿ ಪರ ಆಪ್ತರ ಕಡೆಯಿಂದ ಭರ್ಜರಿ ಬ್ಯಾಟಿಂಗ್ ಆರಂಭ ಆಗಿದೆ. ಇದಕ್ಕೆ ಒಕ್ಕಲಿಗ ಕಾರ್ಡ್ ಪ್ರಯೋಗಕ್ಕೆ ಮುನ್ನುಡಿ ಬರೆದಿದ್ದಾರೆ ಪರಿಷತ್ ಸದಸ್ಯ ಪುಟ್ಟಣ್ಣ. ಡಿಕೆಶಿ ಅವರನ್ನ ಸಿಎಂ ಮಾಡೋದು ಹೈಕಮಾಂಡ್ ತೀರ್ಮಾನ ಅಂತ ಹೇಳಿದ್ದಾರೆ. ರಾಮನಗರದಲ್ಲಿ ಮಾತಾಡಿದ ಎಂಎಲ್ಸಿ ಪುಟ್ಟಣ್ಣ ಹೇಳಿಕೆಯಿಂದ ಸಿಎಂ ಕುರ್ಚಿ ಕಿತ್ತಾಟಕ್ಕೆ ಮತ್ತಷ್ಟು ಇಂಬು ಸಿಕ್ಕಂಗಾಗಿದೆ. ಈಗ ನಾನೀಗ 4 ವರ್ಷ ನಾನು ಎಷ್ಟು ದಿನ ಇಲ್ಲಿರ್ತೀನೋ ಇದೆಲ್ಲವೂ ಮುಖ್ಯ ಅಲ್ಲ. ಓಕೆ, ನಮ್ಮ ಮುಂಚಿತವಾಗಿ ಒಂದು ಸರಿಯಾದ ರೀತಿಯಲ್ಲಿ ಒಂದು ಬುನಾದಿಯನ್ನ ಹಾಕೊಟ್ಟು ಇವತ್ತು ನಾವು ಹೋಗಬೇಕಾಗಿದೆ. ಆ ದೃಷ್ಟಿಯಿಂದ ಮರ್ಸಿಲೆಸ್ ಆಗಿ ಇನ್ ನೆಕ್ಸ್ಟ್ 3-4 ಮಂತ್ಸ್ ಅದಕ್ಕೆ ಪ್ಲಾನ್ ಆಫ್ ಆಕ್ಷನ್ ನಾನು ರೆಡಿ ಮಾಡ್ತೀನಿ. ಅದಕ್ಕೆ ಎಲ್ಲ ಕಾರ್ಯಕರ್ತರು ನೀವೆಲ್ಲರೂ ಕೂಡ ರೆಡಿ ಆಗಬೇಕು. ಮುಖ್ಯಮಂತ್ರಿಗಳ ಮಗನ ಆಯ್ಕೆ ಕೂಡ ಆಗ್ಬೋದಾ ಸರ್? ಯಾಕಂದ್ರೆ ಆಯ್ಕೆ ಆದ ಮುಂಚೆಯೇ ಕಮಿಟ್ ಆಗಿದ್ರು ಅಂತ ಸರ್ಕಾರ ರಚನೆ ಆಗೋ ಸಂದರ್ಭದಲ್ಲಿ ಅದು ಮಾತುಕತೆ ಆಗಿದೆ. ಅವ್ರಿಗೆ ಸಿಗ್ತೈತೆ, ಅದ್ರ ಪ್ರಶ್ನೆ ಇಲ್ಲ. ಕಮ್ಯುನಿಟಿ ವೈಸ್ ಕೊಡಬೇಕಂತ ಹೇಳಿದ್ವಿ. ಯಾಕೆ ಕೆಲವು ಕಮ್ಯುನಿಟಿಗೆ ಪ್ರಾತಿನಿಧ್ಯ ಸಿಕ್ಕಿಲ್ಲ MLA ಅಲ್ಲಿ. ಕೆಲವತ್ತಿ ಅನಿವಾರ್ಯ ಮಾಡಲೇಬೇಕಾಗ್ತದೆ, ರಿಪೀಟ್ ಆಗೇ ಆಗ್ತೈತಿ, ಇಲ್ಲ ಹೇಳಲಿಕ್ಕಾಗಲ್ಲ. ಸೊ ವಿಶೇಷವಾಗಿ ಲಂಬಾಣಿ ಜನಾಂಗ ಹಂಗಿನ್ನೂ ಭಾಳ ಸಮುದಾಯಗಳಿದೆ, ಅಲ್ಪಸಂಖ್ಯಾತರಿಗೆ ಕೊಡಬೇಕು ಕಡ್ಡಾಯವಾಗಿ. ಸ್ಪಷ್ಟವಾಗಿ ಹೇಳ್ತೀನಿ, ಏನಾದರೂ ಬದಲಾವಣೆ ಮಾಡಿ ಅಧ್ಯಕ್ಷರನ್ನ ಮಾಡೋದಾದ್ರೆ ನನಗೆ ಅವಕಾಶ ಕೊಟ್ಟ ಪಕ್ಷ ಸಂಘಟನೆನೂ ಮಾಡ್ತೀನಿ, ನಾನು ಮಂತ್ರಿಗಿರಿ ರಾಜೀನಾಮೆನೂ ಕೊಡ್ತೀನಿ, ದುಡಿತೀನಿ. ಮತ್ತೆ ಯಾವುದು ಚುನಾವಣೆನ ಸ್ಪರ್ಧೆನೂ ಮಾಡಲ್ಲ, ಅಸೆಂಬ್ಲಿಗೂ ಮಾಡಲ್ಲ, ಯಾವುದಕ್ಕೂ ಮಾಡಲ್ಲ, ಯಾವ ರಾಜಕೀಯ ಅಧಿಕಾರನೂ ಕೇಳಕ್ ಹೋಗಲ್ಲ. 100% ಭಾಗ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಲಿ ಅಂತ ಆಶಿಸ್ತೇ. ಶಿವಕುಮಾರ್ ಪರಾನು ಇದೆ, ಶಿವಕುಮಾರ್ ಮಾಡ್ಬೇಕು ಅಂತ ಹೇಳಿ ಕಷ್ಟಪಟ್ಟವ್ರು ಆಗ್ಲಿ ಬಿಡಿ ಸರ್. ಯಾವ್ಯಾವ್ದು ಜಿಲ್ಲೆಯವ್ರು ಮಾಡಿದ್ವಿ, ನಮ್ಮ ರಾಮನಗರವರು, ನಮ್ಮ ಜಿಲ್ಲೆಯವರು, ನಮ್ಮೂರ್ ಮಗ, ನಮ್ಮ ಮನೆ ಮಗ, ನಮ್ಮವನು, ನಮ್ ನೈಬರು ಆಗ್ಲಿ ಬಿಡಿ ಸರ್. ನನ್ನ ವೈಯಕ್ತಿಕ ನಾಳೆನೇ ಆಗ್ಲಿ ಅಂತ ಆಸೆ ಸರ್.